ಮೊಹಮ್ಮದ್ ಶಫೀಕ್ ತಮಗೆ ಸಂಬಂಧಪಡದ ವಿಚಾರದಲ್ಲೂ ಕೂಡ ವಿರೋಧ ಪಕ್ಷದ ವಕ್ತಾರರಂತೆ ಮಾತನಾಡುತ್ತಿರುವುದನ್ನು ಕ್ಷೇತ್ರದಲ್ಲಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಮಾಡುತ್ತಿರುವ ಅಭಿವೃದ್ಧಿ ಕೆಲಸಗಳು ಕಣ್ಣಿಗೆ ಕಾಣುವಂತಿವೆ ಎಂದು ತಿರುಗೇಟು. ಚಿಂತಾಮಣಿಯಲ್ಲಿ ಪ್ರಮುಖ ಬೀದಿಗಳಾದ ಅವ್ರದೇ ಮನೆ ಮುಂದೆ ಇರುವ ಪ್ರೇಮ್ನಗರ್ ರೋಡಿಂದ ಹಿಡಿದು ಫಾರೆಸ್ಟ್ ಆಫೀಸಿಂದ ಕೋಲಾರ ಸರ್ಕಲ್ ಕೋಲಾರ ರೋಡ್ ಅಟ್ಯಾಚ್ ಆಗೋ ರೀತಿಯಲ್ಲಿ ಡಾಂಬರೀಕರಣ ಆಗ್ತಾಯಿದೆ. ನಗರದ ವೆಂಕಟಗಿರಿ ಕೋಟೆಯಲ್ಲಿ ಸುಮಾರು 20 ವರ್ಷಗಳಿಂದ ಆ ಲಾಸ್ಟಿಂದ ಹಿಡಿದು ಚರ್ಚಿನ ಹಿಂಭಾಗದಿಂದ ಹಿಡಿದು ವೆಂಕಟಗಿರಿ ಹಾದಿ ಕಾಲೋನಿ ಮುಖಾಂತರ ಈ ಕಡೆ ಆರ್ ಕೆ ಕದೀರ್ ಅವರ ಆಸ್ಪತ್ರೆ ಹೆಚ್ಚಾಗುವ ರೀತಿಯಲ್ಲಿ ಅತಿ ದೊಡ್ಡ ರೋಡ್ ಮುಖ್ಯ ರಸ್ತೆ ಎಷ್ಟು ವರ್ಷಗಳಾಗಿತ್ತು, ಎಷ್ಟು ವರ್ಷದಿಂದ ಜನ ಅಲ್ಲಿ ತೊಂದರೆಗೆ ಪಡ್ತಾಯಿದ್ರು. ಆ ಒಂದು ರಸ್ತೆ ಕಾಮಗಾರಿ ಪೂರ್ಣ ಆಗಿರೋದು. ಇವೆಲ್ಲ ಕಾಮಗಾರಿಗಳು ಪೂರ್ಣ ಆಗ್ತಾಯಿದೆ. ಜನರು ಒಳ್ಳೆಯ ಅಭಿಪ್ರಾಯ ಬರ್ತಾಯಿದೆ ಸಚಿವರ ಹತ್ರ. ಕಾಲೇಜಿಗಳು ಇವತ್ತು ನೀವು ಬೃಹತಾಕಾರ ಚಿಂತಾಮಣಿ ನಗರದಲ್ಲಿ ತಾವು ಗಮನಿಸ್ದಂಗೆ ಸಾರ್ವಜನಿಕರು ಗಮನಿಸ್ತಾ ಇರ್ತಾರೆ ಏನು ಚಿಂತಾಮಣಿಯಲ್ಲಿ ಇವತ್ತು ಅಭಿವೃದ್ಧಿ ಆಗ್ತಾ ಇದೆ, ಯಾವ ರೀತಿಯಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ, ಜನಸಾಮಾನ್ಯರಿಗೆ ಯಾವ ರೀತಿ ಮುಂದಿನ ದಿನಗಳು ಒಳ್ಳೆಯದಾಗುತ್ತೆ ಅನ್ನೋದನ್ನು ನೋಡ್ತಾ ಇದ್ದಾಗ ಚಿಂತಾಮಣಿ ನಗರದ ಎಂಟ್ರೆನ್ಸ್ನಲ್ಲಿ ಇಂಜಿನಿಯರಿಂಗ್ ಕಾಲೇಜು ಯಾವ ಮಟ್ಟಕ್ಕೆ ಕಾಮಗಾರಿ ಪೂರ್ಣಗೊಳ್ತಾ ಇದೆ. ನಗರ ಭಾಗದಲ್ಲಿ ಇತಿಹಾಸ ಚಿಂತಾಮಣಿ ತಾಲೂಕಿಗೆ ಇತಿಹಾಸವುಳ್ಳ ಪಾಲಿಟೆಕ್ನಿಕ್ನ ಹೊಸ ಬಿಲ್ಡಿಂಗ್ ಯಾವ ರೀತಿ ಕಾಮಗಾರಿ ನಡೀತಾ ಇದೆ, ಅದರ ಹಿಂಭಾಗ ಗರ್ಲ್ಸ್ ಕಾಲೇಜ್ ಯಾವ ರೀತಿ ಹೊಸ ಬಿಲ್ಡಿಂಗ್ ಆಗ್ತಾ ಇದೆ. ಹಾಸ್ಪಿಟ್ಲ್ಗಳು ಐ.ಸಿ.ಯು ಕೇರ್ ಇಡೀ ದೇಶದಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಇರುವಂತಹ ಐ.ಸಿ.ಯು 50 ಬೆಡ್ಗಳ ಐ.ಸಿ.ಯು ಆಸ್ಪತ್ರೆಯನ್ನು ಸಚಿವರು ತನ್ನ ಪರ್ಸನಲ್ ಇಂಟ್ರೆಸ್ಟ್ ಆಗಿ ಚಿಂತಾಮಣಿ ತಾಲೂಕಿಗೆ ನಗರ ಭಾಗದಲ್ಲಿ ಹಳೆ ಏನು ಪೊಲೀಸ್ ಸ್ಟೇಷನ್ ಇತ್ತು ಆ ಜಾಗದಲ್ಲಿ ಯಾವ ರೀತಿ ನಿರ್ಮಾಣ ಆಗ್ತಾ ಇದೆ. ಪಕ್ಕದಲ್ಲಿ ತಾಯಿ ಮಕ್ಕಳ ಹಾಸ್ಪಿಟ್ಲಲ್ಲಿ ತಾವು ಹೋಗಿ ನೋಡ್ಬೋದು. ಸೆಕೆಂಡ್ ಫ್ಲೋರ್ನಲ್ಲಿ ಯಾವ ರೀತಿ ಇದೆಯಂದರೆ ಒಳ್ಳೆ ಕಾರ್ಪೊರೇಟ್ ಹಾಸ್ಪಿಟ್ಲಲ್ಲಿ ಇದ್ದಂಗೆ ರೂಮ್ಸು ಎಲ್ಲ ಕಟ್ಟಿ ಎಲ್ಲ ಸಾರ್ವಜನಿಕರಿಗೆ ಅಲ್ಲಿ ಬೆಡ್ಗಳ ಕೊರತೆ ಇದ್ದು ಭಾಳ ಹಾಸ್ಪಿಟ್ಲಿಂದ ಪೇಷಂಟ್ಸು ಬೇರೆ ಕೋಲಾರಕ್ಕೂ ಅಥವಾ ಚಿಕ್ಕಬಳ್ಳಾಪುರಕ್ಕೂ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ರೆಫರ್ ಆಗ್ತಾಯಿದ್ರು. ಅವರಿಗೆ ಐ.ಸಿ.ಯು ಸೌಲಭ್ಯ ಮಾಡಿ ಅವ್ರಿಗೂ ಫಸ್ಟ್ ಫ್ಲೋರಲ್ಲಿ ಒಂಥರ ಗ್ಯಾಸ್ ಏನಿದೆ ಆಕ್ಸಿಜನ್ ಸವಲತ್ತುಗಳಿರ್ಬೋದು, ಅಲ್ಲಿ ಒಳ್ಳೆ ವೆಂಟಿಲೇಟರ್ ಸವಲತ್ತು ಅದನ್ನು ಸಹ ಮಾಡಿದ್ದಾರೆ. ಮುಂಬರುವ ನಗರಸಭೆ ಚುನಾವಣೆಯಲ್ಲೂ ಕೂಡ ನಾನು ಸಹ ಸ್ಪರ್ಧಿಸಿ ಜಯಗಳಿಸುವ ಮೂಲಕ ನಗರಸಭೆ ಸದಸ್ಯನಾಗಿ ಅಧಿಕೃತ ಪ್ರೋಟೋಕಾಲ್ನಲ್ಲಿ ಭಾಗಿಯಾಗಲಿದ್ದೇನೆ. ಇತ್ತೀಚಿನ ಕಾಮಗಾರಿ ಪರಿಶೀಲನೆ ವೇಳೆ ಕಮಿಷನರ್ ಅವರು ಕಾನೂನುಬದ್ಧವಾಗಿ ನನ್ನ ಹೆಸರನ್ನ ಹೇಳದೆ ಮಾಜಿ ನಗರಸಭೆ ಸದಸ್ಯರು ಎಂದು ಪ್ರಸ್ತಾಪಿಸಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿದರು. ಪ್ರಸ್ತುತ ನಾನು ಕಾನೂನಾತ್ಮಕವಾಗಿ ನಗರಸಭೆ ಸದಸ್ಯನಾಗಿಲ್ಲ ಎಂಬುದು 100% ಸತ್ಯ. ನನ್ನ ಪತ್ನಿಯೇ ಪ್ರಸ್ತುತ ನಗರಸಭೆ ಸದಸ್ಯರಾಗಿದ್ದು ಅವರೇ ಎಲ್ಲಾ ಸಾಮಾನ್ಯ ಸಭೆಗಳಲ್ಲಿ ಭಾಗವಹಿಸುತ್ತಿದ್ದಾರೆ. ನಾನು ಯಾವುದೇ ಸಾಮಾನ್ಯ ಸಭೆಗಳಿಗೆ ಹೋಗುತ್ತಿಲ್ಲ. ಹಾಗಾಗಿ ಅಧಿಕಾರಿಗಳು ಹೇಳಿರುವುದರಲ್ಲಿ ಯಾವುದೇ ತಪ್ಪಿಲ್ಲ ಎಂದು ಸ್ಪಷ್ಟಪಡಿಸಿದರು. ಒಳ್ಳೆ ಸುಧಾಕರ್ ರೆಡ್ಡಿ ಅವರಿಗೆ ಒಳ್ಳೆ ಹೆಸರು ಎಲ್ಲಿ ಬಂದ್ಬಿಡುತ್ತೋ ಅಂತ ಈ ಅಪೋಸಿಷನ್ ಅವರು ಸೇರಿ ಯಾರೂ ಮಾಡದೇ ಇರೋಂಥ ಆರೋಪಗಳು ಮೊಹಮ್ಮದ್ ಶಫೀಕ್ ಅನ್ನೋರು ಮಾಡೋರು. ರಸ್ತೆ ರಾತ್ರೋರಾತ್ರಿ ಏನು ಬೇಕಾದರೂ ಆಗೋಗುತ್ತೆ ಚಿಂತಾಮಣಿಯಲ್ಲಿ. ಹೌದು, ರಾತ್ರೋರಾತ್ರಿಯಲ್ಲಿ ಕೆಲಸ ಮಾಡೋದ್ರಲ್ಲಿ ತಪ್ಪಿದೆಯಾ ಏನಾದರೂ? ಅಂಬೇಡ್ಕರ್ ಪುತ್ಥಳಿಯನ್ನು ತೆರವುಗೊಳಿಸಿದ್ದು ಜಿಲ್ಲಾಡಳಿತ, ನಗರಸಭೆ ಪೌರಾಯುಕ್ತರಲ್ಲ. ಇವತ್ತು ಆಜಾದ್ ಚೌಕ್ ಬಗ್ಗೆ ರಥದ ಬಗ್ಗೆ ನೀವು 2-3 ಸತಿ ಪ್ರಸ್ತಾಪ ಮಾಡಿದ್ರಿ. ತಾವೇ ತಮ್ಮ ಸ್ನೇಹಿತರ ಜೊತೆಯಲ್ಲೇ ಕೂತ್ಕೊಂಡಾಗ ರಥದ ಬಗ್ಗೆ ಸುಧಾಕರ್ ರೆಡ್ಡಿ ಅವರ ಹಯಾಂನಲ್ಲಿ ರಥ ಇದ್ಬಿಟ್ರು, ಶೆಡ್ ಹೊಡೆದ್ಬಿಟ್ರು ಅಂತ ಅಷ್ಟೆಲ್ಲ ಹೇಳಿದ್ರಿ. ಇವತ್ತು ಅಲ್ಲಿ ಎತ್ಸೋ ಯಾರಾದರೂ ಎಲ್ಲ ಸಾರ್ವಜನಿಕ ಪ್ಲೇಸ್ ಆ ಚೌಕ್ ಇವತ್ತು ಈ ದಲಿತ ಇದರಲ್ಲಿ 1.5 ಕೋಟಿ ಇದರ ವೆಚ್ಚದಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ, ಅದೇ ರಥ ಅಲ್ಲಿ ಇದ್ದಿದ್ರೆ ಯಾರಿಗೂ ಸಾಮಾಜಿಕವಾಗಿ ನೋಡಿ ಯಾವ ಒಂದು ಧರ್ಮಕ್ಕೂ ಆ ರಥ ಅಡ್ಡ ಇದ್ದಿದ್ದಲ್ಲ, ಮತ್ತೊಂದು ಇದ್ದಲ್ಲ. ಕಾಮಗಾರಿಯಲ್ಲಿ ಕೆಲಸ ಮಾಡಬೇಕಾಗಿತ್ತು, ಅಭಿವೃದ್ಧಿ ಮಾಡಬೇಕಾಗಿತ್ತು. ಅಲ್ಲಿನ ಹರಿಹರ ದೇವಸ್ಥಾನದ ಎಲ್ಲ ಟ್ರಸ್ಟಿಗಳನ್ನು ಮಾತಾಡಿಕೊಂಡು ಬೆಳಗಿನ ಜಾವ ಯಾರಿಗೂ ತೊಂದರೆ ಇರಬಾರ್ದು, ಪಬ್ಲಿಕ್ ಇರುತ್ತಂತ ಬೆಳಗ್ಗಿನ ಅದನ್ನು ರಥ ಶಿಫ್ಟ್ ಮಾಡಿದ್ರು. ಒಳ್ಳೆ ಅಲ್ಲೊಂದು ಒಂದು ಇದು ಮಾಡಿದ್ದಾರೆ, ಶೆಡ್ ಮಾಡಿದ್ದಾರೆ. ಅದಕ್ಕೊಂದು ರೂಮ್ ಥರ ಅದನ್ನು ಒಂದು ಶೆಡ್ ಥರ ಮಾಡಿ ಅದನ್ನು ರಥ ಶಿಫ್ಟ್ ಮಾಡಿದ್ದಾರೆ. ತಪ್ಪೇನಿದೆ ಅದರಲ್ಲಿ? ಈ ಥರ ನೀವು ಕಮಿಷನರ್ ಬಗ್ಗೆ ಹೇಳ್ತೀರಾ. ಕಮಿಷನರ್ ಬಗ್ಗೆ ಹೇಳೋರು ಇದನ್ನು ನೀವು ಹೇಳ್ತೀರಲ್ವಾ? ಇಡೀ ದೇಶದಲ್ಲಿ ಯಾವುದೇ ಒಬ್ಬ ರಾಜಕಾರಣಿ ಅಫಿಷಿಯಲ್ ಆಗಿರೋ ಉದಾಹರಣೆ ಇದೆಯೇನ್ರಿ? ಒಬ್ಬ ಕಮಿಷನರ್ ಇಲ್ಲಿ ಬಿಟ್ಟರೆ ಇನ್ನೆಲ್ಲಾದರೂ ಹೋದರೆ ಆತನ ಕಮಿಷನರ್ ಅಥವಾ ಅಧಿಕಾರಿನೇ. ಪ್ರಮೋಟ್ ಆದರೆ ಹೈಯರ್ ಎಜುಕೇಷನ್ ಆಗ್ತಾ ಹೈಯರ್ ಪೋಸ್ಟಿಗೆ ಹೋಗ್ತಾನೆ, ಡಿಮೋಟ್ ಆದರೆ ಇನ್ನೊಂದು ಪೋಸ್ಟ್ಗೆ ಹೋಗ್ತಾನೆ. ಆದರೆ ಆತನ ಸರ್ಕಾರಿ ಅಧಿಕಾರಿನೇ. ಯಾವುದೇ ಕಾರಣಕ್ಕೆ ನಿಮ್ಮ ಥರ ರಾಜಕಾರಣಿಗಳು ನಮ್ಮ ಥರ ರಾಜಕಾರಣಿಗಳು ಎಷ್ಟು ಉದಾಹರಣೆ ಇಲ್ಲ. ಇವತ್ತು ಭಾಸ್ಕರ್ ರೆಡ್ಡಿ IPS ಅವರು ರಿಟೈರ್ಡ್ ಆದಮೇಲೆ ರಾಜಕಾರಣಕ್ಕೆ ಬಂದಿಲ್ವಾ? ಇದೇ ಅಫಿಷಿಯಲ್ ಅರವಿಂದ್ ಕೇಜ್ರಿವಾಲ್ IRS ಇದ್ದಾಗ ಆತನ ರಾಜೀನಾಮೆ ಕೊಟ್ಬಿಟ್ಟು ಈ ದೇಶದ ದೆಹಲಿಯಲ್ಲಿ CM ಆಗಿಲ್ವಾ? ಆದರೆ ಒಬ್ಬ ರಾಜಕಾರಣಿ ಯಾರಾದರೂ ಒಬ್ಬರು ತೋರಿಸಿ ನೀವು. ರಾಜಕಾರಣಿ ಬಿಟ್ಟು ಅಫಿಷಿಯಲ್ ಆಗಿರೋದು ಒಬ್ಬ ರಾಜಕಾರಣಿ ಉದಾಹರಣೆ ಕೊಡಿ. ಆದರೆ ರಾಜಕೀಯವಾಗಿ ಯಾರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅದನ್ನು
ಒಪ್ಕೊಬೇಕು. ಯಾರು ಅಭಿವೃದ್ಧಿ ಮಾಡ್ತಿದಾರೆ ಅದನ್ನು ಒಪ್ಕೊಬೇಕು. ಈ ಹಿಂದೆನೂ ಮಾಡಿರೋದು ಒಪ್ಕೊಂಡಿದ್ದೀವಿ, ಈ ಮುಂದೇನೂ ಮಾಡೋದು ಒಪ್ಕೊಂಡಿದ್ದೀವಿ. ಬೇರೆ ಅದ್ರ ಬಗ್ಗೆ ಏನೋ ಬೇರೆ ರೀತಿಯಲ್ಲಿ ಅರ್ಥ ತೋರಿಸಿ ಜನರನ್ನ ಬೇರೆ ದಿಕ್ಕಿನಲ್ಲಿ ತೋರಿಸೋದು ಒಳ್ಳೆಯದೇ. ಜನರ ಮಧ್ಯೆ ತಲೆಯಲ್ಲಿ ಇಲ್ಲ ಈ ರೀತಿ ಆಗೋಯ್ತು, 183 ಜನಕ್ಕೆ ಇದಾಗೋಯ್ತು, ರಾತ್ರೋರಾತ್ರಿ ಇದಾಗೋಯ್ತು, ಫುಟ್ಪಾತ್ ವೆಂಡಿಂಗ್ ಆಯಿತು, ಆ ಅಂಗಡಿಗಳ ಮುಂದೆ ಅವ್ರಿಗೆ ಯಾವ ರೀತಿ ಪಾರ್ಕಿಂಗ್ಗಳಿಗೆ ಎಲ್ಲ ವ್ಯವಸ್ಥೆ ಆಗಿದೆ, ಅವ್ರು ಖುಷಿ ಇದ್ದಾರೆ. ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ. ಫಸ್ಟು ನಾವು ನಮ್ಮ ಮನೆ, ನಮ್ಮ ವಾರ್ಡು, ನಮ್ಮ ಬೀದಿ ಇಷ್ಟು ನಾವು ನೋಡೋಣ. ಮತ್ತೆ ಎಲ್ಲ ತಾಲೂಕೆಲ್ಲ ನೋಡೋಕ್ಕೆ ಎಲ್ಲ ಅದು ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದಾರೆ. ಆ ಮಟ್ಟಕ್ಕೆ ತಾವೇನು ಇದು ಆಸೆ ಪಡೋಕ್ಕೆ ಹೋಗ್ಬೇಡ್ರಿ. ಮುಂದಿನ ದಿನದಲ್ಲಿ ಅಭಿವೃದ್ಧಿ ತಗೊಂಡು ನಾವು ಮತ ಕೇಳ್ತೀವಿ ಅಷ್ಟೇ ಬಿಟ್ಟರೆ ನಿಮ್ಮ ರೀತಿ ಜಾತಿ ರಾಜಕಾರಣ ಮಾಡಿಕೊಂಡು ಜಾತಿಗೆ ಎತ್ಕೊಟ್ಕೊಂಡು ಇನ್ನೊಬ್ಬರ ರಾಜಕಾರಣಗಳಿಗೆ ಇದು ಮಾಡ್ಕೊಂಡು ರಾಜಕಾರಣ ಮಾಡೋಷ್ಟು ಅವಶ್ಯಕತೆ ನಮ್ಮ ಸಚಿವರಿಗಾಗಲಿ, ನಮ್ಮ ಸಚಿವರ ನಾಯಕರುಗಳಿಗಾಗಲಿ, ಅವರ ಅನುಯಾಯಿಗಳಿಗಾಗಲಿ, ಆ ಪಾರ್ಟಿಯಿಂದ ಕಂಟೆಸ್ಟ್ ಮಾಡೋ ನಗರಸಭೆ ಸದಸ್ಯರುಗಳಿಗಾಗಲಿ ಅಂತಹ ದೌರ್ಭಾಗ್ಯ ಏನೂ ಬಂದಿಲ್ಲ. ನಮ್ಮ ಸಚಿವರು ಮಾಡಿರೋ ಅಭಿವೃದ್ಧಿ ಕೆಲಸದಿಂದಲೇ ನಾವು ಮತ ಕೇಳ್ತೀವಿ, ನಾವು ಗೆದ್ದು ಬರ್ತೀವಿ.